ಭಾರತ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಸ್ಥೆ BHIO 150 ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮಹತ್ತರ ಮೈಲಿಗಲ್ಲು ಸಾಧಿಸಿದೆ. ಡಿಸೆಂಬರ್ 2024ರಲ್ಲಿ ಡಾವಿನ್ಸಿ ರೋಬೋಟಿಕ್ ವ್ಯವಸ್ಥೆ ಅಳವಡಿಸಿಕೊಂಡ ನಂತರ ಈ ಸಾಧನೆ ಸಾಧ್ಯವಾಗಿದೆ. ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಕಡಿಮೆ ನೋವು, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಚಿಕಿತ್ಸಾ ಫಲಿತಾಂಶ ಲಭ್ಯವಾಗುತ್ತದೆ ಎಂದು ಭಾರತ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು ತಿಳಿಸಿರುತ್ತಾರೆ. ಅಥವಾ ಸುತ್ತಮುತ್ತ ಆಸ್ಪತ್ರೆ ಅಥವಾ ಸುತ್ತಮುತ್ತ ಜಿಲ್ಲೆಗೆ ಒಂಥರ ಪ್ರೌಡ್ ಮೂಮೆಂಟ್. ನೀವೆಲ್ಲ ನೋಡಿರೋಂಗೆ ವಿ ಆರ್ ಲಿವಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏರಾ. ಅಂದ್ರೆ ನೀವೆಲ್ಲ ನೋಡಿರ್ತೀರ ಎಲ್ಲ ಕಡೆ AIs ಅಥವಾ ಈವನ್ ಇನ್ ಮೀಡಿಯಾದಲ್ಲೂ ತುಂಬಾ AIs ಬರ್ತಾ ಇದೆ. ಯು ನೀಡ್ ನಾಟ್ ಸಿಟ್ ಅಂಡ್ ರೈಟ್. ಎಲ್ಲ ChatGPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ ಸಿಸ್ಟಮ್ ಬಂದಿದೆ. ಇದರಾಲ್ ಯಾಕೆ ಅಡ್ವಾನ್ಸ್ ಆಗ್ತಾ ಇದೆ ಅಂದ್ರೆ ದಿಸ್ ಆರ್ ಆಲ್ ಮೇಕಿಂಗ್ ಅವರ್ ಲೈಫ್ ಈಸಿ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಇದನ್ನ ಅಳವಡಿಸ್ಕೊಂತ ಇದ್ದೀವಿ. ಸುಮಾರು ಒಂದು 20 ವರ್ಷ ಮುಂಚೆ ಸರ್ಜಿಕಲ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸರ್ಜರೀಸ್ ಆಗ್ತಾ ಇತ್ತು. ಹೊಟ್ಟೆ ಪೂರ್ತಿ ಕಟ್ ಮಾಡ್ತಾ ಇದ್ರಿ, ಎದೆ ಭಾಗ ಕಟ್ ಮಾಡ್ತಾ ಇದ್ರಿ. ಸೊ ಅದರಿಂದ ರಿಕವರಿ ಲೇಟ್ ಆಗ್ತಾ ಇತ್ತು, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು, ರಕ್ತಸ್ರಾವ ಜಾಸ್ತಿ ಆಗ್ತಾ ಇತ್ತು, ಟೆಕ್ನಾಲಜಿ ಇರಲಿಲ್ಲ. ಈಗ ಬರ್ತಾ ಬರ್ತಾ ಟೆಕ್ನಾಲಜಿ ಹೇಗಾಗಿದೆ ಅಂದ್ರೆ ನಾವು ಸ್ಮಾಲ್ ಇನ್ಸಿಷನ್ ಅಂದ್ರೆ ಚಿಕ್ಕ ರಂಧ್ರ ಮಾಡಿ ಹೊಟ್ಟೆ ಒಳಗೆ ಅಥವಾ ಎದೆ ಭಾಗದಲ್ಲಿ ಟ್ಯೂಮರ್ ಪೂರ್ತಿ ತೆಗೆದು ಪೇಷಂಟ್ ನ ರಿಕವರಿ ಬೇಗ ಮಾಡುವಂತ ಟೆಕ್ನಾಲಜಿ ಬಂದಿದೆ. ಅಂದ್ರೆ ನಮ್ಮ ಒನ್ ಆಫ್ ದ ಟೆಕ್ನಾಲಜೀಸ್ ಅವರ್ ಡಾವಿನ್ಸಿ ರೋಬೋಟಿಕ್ ಸಿಸ್ಟಮ್. ಸೊ ಸುಮಾರು 1 ವರ್ಷ ಆಯ್ತು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿ ಈ ಪ್ರೋಗ್ರಾಮ್ ನ. 150ಗಿಂತ ಮೀರಿ ಕೇಸಸ್ ಆಗಿ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿ ಸರ್ಜರಿ ಆಗಿದೆ. ಸೊ ಅದನ್ನ ನಿಮ್ಗೆ ತಿಳಿಸೋಣ ಅಂತ ಇಷ್ಟಪಡ್ತೀನಿ. ಈ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇನ್ಸಿಷನ್ ಚಿಕ್ಕದಾಗಿದ್ರು ಅದನ್ನ ಪ್ರಿಸಿಷನ್ ಅಂತ ಕರಿತೀವಿ. ಅಂದ್ರೆ ಒಳಗೆ 20 ಮ್ಯಾಗ್ನಿಫೈ ಆಗುತ್ತೆ ಕ್ಯಾಮ್ರಾ. ಸೊ ಚೆನ್ನಾಗಿ ಮ್ಯಾಗ್ನಿಫೈ ಆಯ್ತು ಅಂದ್ರೆ ಒಳಗಿನ ಅಂಗಾಗಳಿರ್ತಾರಲ್ಲ ನಮ್ಮ ದೇಹದಲ್ಲಿ ಅದು ಫುಲ್ ಮ್ಯಾಗ್ನಿಫೈ ಆಗಿ ಕಾಣಿಸಿದ್ರೆ ಎಲ್ಲಿ ರಕ್ತನಾಳ ಇದೆ ಇಂಪಾರ್ಟೆಂಟು, ಎಲ್ಲಿ ಇಂಪಾರ್ಟೆಂಟ್ ನರಗಳು ಹೋಗ್ತಾ ಇದೆ ನಮ್ಮ ದೇಹದಲ್ಲಿ, ಅದನ್ನು ಹೇಗೆ ಉಳಿಸೋದು ಅದೆಲ್ಲ ಸಾಧ್ಯತೆ ಇದೆ. ಆ ಪ್ರಿಸಿಷನ್ ಇಂದ ಸರ್ಜರಿ ಮಾಡಿದ್ರೆ ಬೇರೆ ಈಗ ದೇಹಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ, ರಿಕವರಿ ಬೇಗ ಆಗುತ್ತೆ. ಆಲ್ರೆಡಿ ಹೇಳ್ದಂಗೆ ರೋಬೋಟಿಕ್ ಸರ್ಜರಿ ಕ್ಯಾನ್ಸರ್ ಸರ್ಜರಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ನಮ್ದು ಚೇರ್ಮನ್ದು ಒಂದು ಮೋಟೋ ಏನಿತ್ತು ಅಂತಂದ್ರೆ ಪ್ರಪಂಚದಲ್ಲಿ ಏನೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ ಅದು ಮೈಸೂರಲ್ಲಿ ಸಿಗಬೇಕು, ಸುತ್ತಮುತ್ತ ಜನರಿಗೆ ಉಪಯೋಗ ಆಗ್ಬೇಕಂತಿತ್ತು. ಅದೇ ರೀತಿಲಿ ಮೈಸೂರಲ್ಲಿ ಫಸ್ಟ್ ಪೆಟ್ ಸ್ಕ್ಯಾನ್ ಬಂತು, ಅಡ್ವಾನ್ಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಏನಿತ್ತು. ಅದೇ ಥರ ಈಗ ಸರ್ಜರಿಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ನಾವು ಸಕ್ಸಸ್ಫುಲ್ ಆಗಿ 150 ಕೇಸಸ್ನ ಕಂಪ್ಲೀಟ್ ಮಾಡಿದೀವಿ. ಮೊದಲೆಲ್ಲ ಏನಿತ್ತು ಅಂತಂದ್ರೆ ಆಪರೇಷನ್ ಆಗ್ತಿದ್ದಂಗೆ 4-5 ದಿನ ರಿಕವರಿ ಆಗೋಕ್ಕೆ ಟೈಮ್ ಬೇಕಿತ್ತು, ಅದ್ರಲ್ಲಿ ಆಗುವಂಥ ಪೇಯ್ನು ಕಾಂಪ್ಲಿಕೇಶನ್ಸ್ಗಳ ತುಂಬ ಇರ್ತಿತ್ತು. ಬಟ್ ರೋಬೋಟಿಕ್ ಸರ್ಜರಿ ಬಂದಿರೋದ್ರಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗ್ತಾರೆ. ಅವ್ರ ರೂಟೀನ್ ಆಕ್ಟಿವಿಟೀಸ್ ಬೇಗ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಬೆಡ್ಡಿಡನ್ ಆಗಬೇಕು ಅಥವಾ ನೋವಿಂದ ನರಳಬೇಕು ಅನ್ನೋದೆಲ್ಲ ಬಹಳ ಕಮ್ಮಿ ಆಗೋಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ನೀವು ನೋಡ್ತಾ ಒಂದು ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಒಬೀಸ್ ಅಂತ ಕರಿತೀವಿ, ಅವ್ರದ್ದು ಆಪರೇಷನ್ ಮಾಡಬೇಕು, ಈಟಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ರೋಬೋಟಿಕ್ ಸರ್ಜರಿ ಬಂದ್ರಿಂದ ಅವ್ರಿಗೂ ಅಷ್ಟೇ ಕೀ ಹೋಲ್ ಸರ್ಜರಿ ಮಾಡಿ ಆಲ್ಮೋಸ್ಟ್ ಫಾಸ್ಟರ್ ರಿಕವರಿ ಆಗುತ್ತೆ. ಸೊ ಅದೇ ಥರನೇ ರೋಬೋಟಿಕ್ ಸರ್ಜರಿಯಿಂದ ಆಲ್ಮೋಸ್ಟ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ. Again, ಮೈಸೂರಲ್ಲಿ ವಿ ಆರ್ ದ ಫಸ್ಟ್ ರೋಬೋಟಿಕ್ ಸರ್ಜಿಕಲ್ ಸೆಂಟರ್ಸ್. ವಿ ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 150 ಮೇಲೆ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ವೆರಿ ಹ್ಯಾಪಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ದಟ್ ರಿಕವರಿ ತುಂಬ ಫಾಸ್ಟ್ ಆಗಿ ಹೋಗಿದೆ. ಅವ್ರ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಂಥವೆಲ್ಲ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ಐ ಥಿಂಕ್ ರೋಬೋಟಿಕ್ ಸರ್ಜರೀಸ್ ಫ್ಯೂಚರು as well as it is going to gain more attention ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸು ಈಗ ಆಲ್ಮೋಸ್ಟ್ ಬಂದು ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳೋದೇ ಜಾಸ್ತಿ, ರೋಬೋಟಿಕ್ ಸರ್ಜರಿ ಬಗ್ಗೆ ಮಾಡ್ಬೋದಾ ಅಂತ. ಮೊದಲೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಕೂಡ ಈಗ ರೋಬೋಟಿಕಲ್ ಮಾಡಿ ಅದು ಕೂಡ ಕಾಸ್ಮೆಟಿಕಲಿ ಚೆನ್ನಾಗಿ ಆಗೋದ್ರಿಂದ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಸರ್ಜರಿ ರೋಬೋಟಿಕಲ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಡಾಕ್ಟರ್ ರಕ್ಷಿತ್ ಅಂತ ನಮ್ಮ ಕೊಲೀಗ್ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್, ಮಿಸ್ಟರ್ ಗೌತಮ್ ನಮ್ಮ CEO ಆಪರೇಟಿಂಗ್ ಆಫೀಸರ್.